ಪಿಕ್ಚರ್ ಅಂತೂ ಸಕ್ಕತ್ತಾಗಿದೆ. ಇವತ್ತು ಫುಲ್ಲು ಮಳೆ ಬರ್ತಾಯಿದೆ. ಇನ್ನೇನು ಕೆಲಸ, ಇನ್ನೊಂದು ಸ್ವಲ್ಪ ಫೌಂಡೇಶನ್ ಇತ್ತು. ಇನ್ನೇನು ಫೌಂಡೇಶನ್ನಿಗೆ ಹೊಡಿಬೇಕಾಯ್ತು. ಅಲ್ಲಿ ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು. ಇನ್ನೇನು ಕೆಲಸ ಎಲ್ಲ ಕಂಪ್ಲೀಟು. ಫುಲ್ಲು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಯಾವ ಥರ ಕೆಲಸ ಮಾಡಿದ್ದೆ ಏನು ಎಂತು ಅಂತ. ಏಕೆಂದರೆ ಹಳೆ ಮನೆ, ಏಳು ವರ್ಷದ ಹಿಂದೆ ಮನೆ ಇದು. 7 ವರ್ಷ ಆಯ್ತು ಅಷ್ಟೇ. ಇದು ಮನೆ ಹೊಸದಾಗಿ ಕಟ್ಟಿ 7 ವರ್ಷ ಆಗಿದೆ ಅಷ್ಟೇ. ಯಾಕೆಂದರೆ ಫುಲ್ ಲೀಕೇಜ್ ಬಂದಿತ್ತು ಮನೆ. ಫುಲ್ಲು ವಾಟ್ರ್ ವಾಶ್ ಮಾಡಿಬಿಟ್ಟು ಎಲ್ಲ ಕ್ರ್ಯಾಕ್ ಪೇಸ್ಟ್ ಹಾಕಿ, ಹಳೆ ವೀಡಿಯೋದಲ್ಲೆಲ್ಲ ನಿಮಗೆ ತೋರಿಸಿದ್ದೀನಿ ಕ್ರ್ಯಾಕ್ ಪೇಸ್ಟ್ ಹಾಕಿರೋದು ಮತ್ತು ಉಜ್ಜಿರೋದೆಲ್ಲ. ಫುಲ್ಲು ಅಂದರೆ ಫುಲ್ಲು ವರ್ಸ್ಟ್ ಆಗಿತ್ತು ಬಿಲ್ಡಿಂಗು. ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ನೀವು ಆಲ್ರೆಡಿ. ಸಕ್ಕತ್ತಾಗಿ ಈಗಂತೂ ಸೂಪರಾಗಿ ಮಾಡಿಕೊಟ್ಟಿದ್ದೀನಿ ಕೆಲಸ ಮಾತ್ರ. ನಿಮಗೆ ಓವರಾಗಿ ಕಾಣಿಸ್ತಾ ಇಲ್ಲ ಬಿಲ್ಡಿಂಗು. ಎಲ್ಲ ಸೈಲೆಂಟಾಗಿ ಅಫಿಷಿಯಲಾಗಿ ಕಾಣಂಗೆ ಮಾಡಿಕೊಟ್ಟಿದ್ದೀನಿ ನೋಡಿ. ಅದು ಹಳೆ ವಿಡಿಯೋದಲ್ಲಿ 2 ಬಾರ್ಡ್ರ್ ಇದ್ದಿದ್ದು, ಒಂದು ಗ್ರೀನು ಒಂದು ಆರೆಂಜ್ ಇತ್ತು. ಈ ಸಲ ಏನು ಮಾಡಿದ್ದೀನಿ, ಅದಕ್ಕೆ ಫುಲ್ಲು ಬ್ರೌನ್ ಹಾಕ್ಬಿಟ್ಟು ಆ ಪಟ್ಟಿ ಇರೋದೆಲ್ಲ, ಮತ್ತು ಅದು ಡಿಸೈನ್ ಇರೋದಕ್ಕೆಲ್ಲ ಗ್ರೇ ಹಾಕಿ, ಮೇಲ್ಗಡೆ ಬಾರ್ಡ್ರಿಗೆಲ್ಲ ಗ್ರೇ ಹಾಕಿದ್ದೀನಿ. ಇನ್ನು ಇದರೊಳಗಡೆ ಫುಲ್ಲು ಅದರೊಳಗಡೆ ಮ್ಯಾಂಗೋ ಹಾಕ್ಬಿಟ್ಟು ಮೇಲ್ಗಡೆ ರೆಡ್ ಹಾಕಿದ್ದೀನಿ, ಆಯಿಲ್ ರೆಡ್ಡು. ಮತ್ತು ಚಿತ್ರಾನ್ನ ಬಂದಂತೆ, ಮತ್ತು ಹಂಚಿಗೆಲ್ಲ ಆಯಿಲ್ ರೆಡ್ ಹಾಕಿದ್ದೀನಿ. ಇದು ಬಿಸಿಲಿದ್ದರೆ ಇನ್ನೂ ಸೂಪರಾಗಿ ಬರೋದು ವೀಡಿಯೋ. ಏಕೆಂದರೆ ಅಷ್ಟು ಶೈನಿಂಗ್ ಎಲ್ಲ ಕಾಣಲ್ಲ ಈ ಟೈಮಲ್ಲಿ. ಈ ವಾತಾವರಣನೇ ಹೆಂಗಿದೆಯಲ್ಲ, ಫುಲ್ಲು ನೋಡಿ ಮಳೆ ಹೆಂಗೆ ಬರ್ತಾಯಿದೆ. ಮಳೆ ಫುಲ್ ಸೊರ್ರೆ ಹೊಡೆದು ಹೋಯ್ತು. ಫುಲ್ಲು ನೀರು ಇಲ್ಲೆಲ್ಲ ಗೊಚ್ಚಾಗಿ ಹೋಗ್ಬಿಟ್ಟಿದೆ ನೋಡಿ. ಅಂಥವ್ರಿಗೂ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದು 10ನೇ ತಾರೀಕು, ಈ ತಿಂಗಳು 10ನೇ ತಾರೀಕು ಊರಲ್ಲಿ ಫುಲ್ಲು ಜಾತ್ರೆ ಇದೆ. ಜಾತ್ರೆಗೋಸ್ಕರನೇ ನೆಂಟರು ಬರ್ತಾರೆ ಅಂತ ಹೇಳ್ಬಿಟ್ಟು ಫುಲ್ಲು ಕೆಲಸ ಮಾಡಿಸ್ಕೊಂಡಿದ್ದಾರೆ. ಪೇಂಟ್ ಕೆಲಸವ ಪ್ರೇಮರ್ ಹೊಡ್ಕೊಂಡು 2 ಕೋಟ್ ಅಪೆಕ್ಸ್ ಹೊಡೆದು ನೀಟಾಗಿ ಮಾಡ್ಕೊಟ್ಟಿದ್ದೀನಿ. ಎಲ್ಲ ಲೆಜೆಂಡ್ ಸಿಲ್ಕೆ ಹೊಡೆದಿರೋದು. ಒಳಗಡೆ ಮಾತ್ರ ಲೈಫ್ ಸ್ಟೈಲ್ ಎನ್ರಿಚ್ಚು. ಒಳಗಡೆ ಫುಲ್ಲು ಶೈನಿಂಗು. ಯಾವ ಥರ ಶೈನಿಂಗ್ ಬಂದಿದೆ ಅಂದರೆ ಹೇಳೋದೇ ಬೇಡ, ಆ ಥರ ಬಂದೈತೆ. ತೋರಿಸ್ತೀನಿ ಒಳಗಡೆ ಹೋದಾಗ. ಸೇಮ್ ಎನಮಲ್ ಯಾವ ಥರ ಕಾಣುತ್ತೆ ಶೈನಿಂಗು, ಅದೇ ಥರ ಎನಮಲ್ಗಿಂತ ಡಬ್ಬಲಾಗಿ ಕಾಣುತ್ತೆ. ಅಷ್ಟು ಶೈನಿಂಗ್ ಬಂದೈತೆ. ಬನ್ನಿ ಫುಲ್ಲು ಸುತ್ತ ನೋಡ್ಕೊಬಂದ್ಬಿಡೋಣ ಒಂದ್ಸಲ ನೀಟಾಗಿ ನೋಡ್ಕೊಬಂದ್ಬಿಡೋಣ. ಹಂಚಿಗೆಲ್ಲ ಹೊಡೆದಿದ್ದೀನಿ. ಒಂದ್ಸಲ ನೋಡ್ಕೊಬಂದ್ಬಿಡೋಣ. ಮತ್ತು ಇಲ್ಲಿ ನೋಡಿ, ಅದಕ್ಕೆ ನೋಡಿ ಎಷ್ಟು ಶೈನಿಂಗ್ ಕಾಣಿಸುತ್ತೆ. ಹೆವಿ ಏನೋ ಬಿಸಿಲು ಇದ್ದಿದ್ರೆ ಹಂಗೆ ಇನ್ನೂ ಎದ್ದು ಕಾಣೋದು ನೋಡಿ. ಇಲ್ಲಿ ಹೆಂಗೆ ಕಾಣಿಸ್ತಾಯಿದೆ, ಬ್ರೌನು ಮತ್ತು ಇದಾಕ್ಬಿಟ್ಟು ಮಾಡಿದ್ದೀನಿ ಮ್ಯಾಂಗೋ. ಒಳಗಡೆ ತೋರಿಸ್ತೀನಿ ಬನ್ನಿ ಹೆಂಗೆ ಕಾಣಿಸ್ತದೆ ನೋಡಿ. ವಾವ್, ಚಿತ್ರಾನ್ನ, ಬೂಂದಿ ಮೊಸರನ್ನ. ಮೊಸರನ್ನ ನೋಡಿ, ಸುತ್ತ ತೋರಿಸ್ತೀನಿ. ಫುಲ್ಲು ಹೆವಿ ಅಂದರೆ ಹೆವಿ ಶೈನಿಂಗ್ ಬಂದೈತೆ. ಈ ಹಳೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಗ್ರೀನ್ ಎಲ್ಲ ಇತ್ತು. ಗ್ರೀನ್ ಎಲ್ಲ ತೆಗೆದಿದ್ದೀನಿ. ಫುಲ್ಲು ಗ್ರೀನ್ ತೆಗೆದ್ಬಿಟ್ಟು ಒಂದೇ ಕಲರ್ ಮಾಡಿಬಿಟ್ಟು ಹೊಡೆದಿದ್ದೀನಿ. ಮಧ್ಯಕ್ಕೆ ಗ್ರೇ ಹಾಕ್ಬಿಟ್ಟಿದ್ದೀನಿ ಫುಲ್ಲು. ಇಲ್ಲೇ ಪಕ್ಕದಲ್ಲಿ ಅಡಿಕೆ ತೋಟ ಇದೆ ಅವ್ರದ್ದು. ಚಿಂದಿಯಾಗಿದೆ ಮಾತ್ರ ಅಡಿಕೆ ತೋಟ ಎಲ್ಲ. ಮಸ್ತ್ ಮಜಾ, ಕುಳಿ ಮಜಾ ಅಂತ ನೋಡಿ. ಇಲ್ಲಿ ರೆಡ್ ಹಾಕಿದ್ದೀನಿ. ಎಷ್ಟು ಶೈನಿಂಗ್ ಕಾಣುತ್ತೆ ಅಂದರೆ ವಾಲು ಅಷ್ಟಿದೆ. ಹೆವಿ ಶೈನಿಂಗ್ ಬಂದಿದೆ. ಹೆವಿ ಅಂದರೆ ಹೆವಿ. ಲೆಜೆಂಡ್ ಸಿಲ್ಕ್ ನೋಡ್ರಪ್ಪ, ಲೆಜೆಂಡ್ ಸಿಲ್ಕ್ ಇದೇ ಥರನೇ ಬರೋದು. ಈಜಿ ಸಿಲ್ಕು ಲೆಜೆಂಡ್ ಸಿಲ್ಕು ಸೇಮ್ ಹಿಂಗೇನೆ ಬರೋದು.
ನೋಡಿ ಹೆಂಗೆ ಕಾಣಿಸುತ್ತೆ. ಅಕ್ಕನ ಚಿಂದಿ ಚಿತ್ರಾನ್ನ. ಯಾವ ಅಲ್ಟಿಮೋನು ಬೇಡ ಇದ್ರ ಮುಂದೆ, ಅಲ್ಟಿಮೋನು ಬೇಡ, ಏನೋ ಬೇಡ ಇದ್ರ ಮುಂದೆ. ನೋಡಿ ಬನ್ನಿ ತೋರಿಸ್ತೀನಿ ಎಷ್ಟು ಶೈನಿಂಗ್ ಬಂದಿದೆ ಅಂತ. ನೋಡಿ ಎಷ್ಟು ಶೈನಿಂಗ್ ಇದೆ. ಸೇಮ್ ಈಸಿ ವಾಶು, ಈಸಿ ಸಿಲ್ಕು ಮತ್ತು ಲೆಜೆಂಡ್ ಸಿಲ್ಕು ಸೇಮ್ ಇದೇ ಥರನೇ ಬರೋದು. ಡಬ್ಬನೂ ತೋರಿಸ್ತೀನಿ ನೋಡಿ ಹೆಂಗೆ ಕಾಣಿಸ್ತಿದೆ. ಫುಲ್ ಶೈನಿಂಗ್ ಕಾಣಿಸುತ್ತೆ. ಹೆವಿ ಅಂದರೆ ಹೆವಿ ಶೈನಿಂಗು. ಮತ್ತು ರಬ್ಬರ್ ಕೋಟಿಂಗ್ ಇರುತ್ತೆ. ರಬ್ಬರ್ ಕೋಟಿಂಗ್ ಇದೆ, ಎಲೆಕ್ಟ್ರಾನಿಕ್ ಇದೆ, A to Z ಇದೆ. ನೋಡಿ ಹೆಂಗೆ ಕಾಣಿಸ್ತದೆ. ವಾವ್ 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 ವಾವ್, ಸೂಪರಾಗಿದೆ. ಕ್ವಾಲಿಟಿ ಎಲ್ಲ ತುಂಬಾ ಶೈನಿಂಗ್ ಕಾಣಿಸುತ್ತೆ. ಮತ್ತು ಕಿಟಕಿಗೆಲ್ಲ ಡಾನ್ ಮಾಡಿದ್ದೀನಿ, ಡಾನ್ ಕಲರು. ಇದು ಒಂದೇ ಥರ ಇದೆ ಅನ್ಕೋಬೇಡಿ, ಇದು ಬೇರೆ ಇದೆ. ನೋಡಿ ಅಲ್ಲಿ ಇನ್ನೂ ಏನಾರು ಬಿಸಿಲಿದ್ದಿದ್ರೆ ಇನ್ನೂ ಹೆವಿ ಶೈಕಾಗಿ ಕಾಣೋದು. ಹೆವಿ ಶೈನಿಂಗು, ಹೆವಿ ಶೈಕಾಗೂ ಕಾಣುತ್ತೆ. ಸುತ್ತ ಹೋಗ್ಲಿಲ್ಲಲ್ಲ ನೋಡಿ, ಇದೇ ಹೊಡೆದಿರೋದು. ಟೋಟಲ್ ನೋಡಿ ಇದೇ ಹೊಡೆದಿರೋದು. ನೋಡಿ ಇದೆ ಲೆಜೆಂಡ್ ಸಿಲ್ಕು, ಲಕ್ಸುರಿ, ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರು, ಐ ಗ್ಲೋಸಿ ಎಮೋಷನ್ನು. ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಎರಡಕ್ಕೂ ನೋಡಿಬೋದು. ಈ ಮನೆಗೆ ಎಕ್ಸ್ಟೀರಿಯರ್ ಮಾತ್ರ ಹೊಡೆದಿದ್ದೇನೆ, ಎಕ್ಸ್ಟೀರಿಯರಿಗೆ ಮಾತ್ರ ಈ ಡಬ್ಬ ಯೂಸ್ ಮಾಡಿದ್ದೀನಿ. ನೋಡಿ 1 2 3 ಇದೊಂದು 4, ಇನ್ನೊಂದು ಡಬ್ಬೆಯಲ್ಲಿ 20 ಲೀಟ್ರದ್ದು ದೊಡ್ಡದು ಒಳಗಿದ್ದೆ ನೋಡಿ. ಮನೆ ತಗೋಬೇಯಿಲ್ಲ ಹಂಗೆ. ಎತ್ಕೋಬಾಯಿಲ್ಲ ಅದನ್ನ, ಸಾಕು ತೋರ್ಸೋಕ್ಕೆ. ಇದು ಇಂಟೀರಿಯರ್ ಅಲ್ವಾ, ಇದು ನೋಡಿ ಇಂಟೀರಿಯರು ಹೊಡೆದಿರೋದು. ಇಂಟೀರಿಯರು ರಾಯಲ್ಲು, ಇದ್ರ ಮುಂದೆ ವೇಸ್ಟ್. ಏನು ಹೇಳಿ, ರಾಯಲ್ಲು ಕೂಡ ಇದ್ರ ಮುಂದೆ ವೇಸ್ಟ್. ಲೈಫ್ ಸ್ಟೈಲ್ ಆ್ಯಂಡ್ ರಿಚ್ ಶೀನು, ಅಲ್ಟ್ರಾ ಪ್ರೀಮಿಯಮ್ ಇಂಟೀರಿಯರ್ ಎಮೋಷನ್ನು. ಹೆಂಗೆ ಬರುತ್ತೆ ಅಂದರೆ ಸೈಕಾಗಿ ಬರುತ್ತೆ. ಒಳಗಡೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ತಲೆ ಕೆಡಿಸ್ಕೊಬಿಡ್ಬೇಕಂಗೆ. ಕ್ರೀಮ್ ಕಲರ್ ಮಾಡಿದ್ದೀನಿ, ಹೊರಗಡೆ ಸ್ಯಾಂಡ್ ಅಪ್ ಟೈಮ್ ಕಲರ್ ಮಾಡಿದ್ದೀನಿ ಅಂತೇಳಿದ್ನಲ್ಲ, ಇದೇನೆ. ಟೋಟಲ್ಲು ಲೆಜೆಂಡ್ ಸಿಲ್ಕು 4 ಡಬ್ಬ ಹೊಡೆದಿರೋದು. ಇನ್ನೊಂದು ಡಬ್ಬ ಅಲ್ಲೆಲ್ಲ ಒಳಗಡೆ ಇದೆ ಅನಿಸುತ್ತೆ. ಇಲ್ಲಿ 3 ಇದ್ದಾವೆ, 3.5 ಇದೆ ಇಲ್ಲಿ. ಇನ್ನೊಂದು ಡಬ್ಬ, ಟೋಟಲ್ 4 ಡಬ್ಬ ಹೊರಗಡೆ ಹೊಡೆದಿರೋದು. ಇಂಟೀರಿಯರ್ಗೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಫುಲ್ಲು ರಸ್ಟ್ ಹಿಡ್ದು ಎಲ್ಲ ಸೀಪೇಜ್ ಬಂದು ಎಲ್ಲ ರಸ್ಟ್ ಹಿಡ್ದಿದೆ ಅಂತ ಹೇಳಿದ್ನಲ್ಲ. ಆಮೇಲೆ ಗೋಡೆ ಎಲ್ಲ ಕಿತ್ತೋಗಿದೆ, ಅದಕ್ಕೆಲ್ಲ ಲಪ್ಪ ಹಾಕೊಂಡು ಮಾಡಬೇಕು ಅಂತ ಹೇಳಿದ್ನಲ್ಲ. ಇದನ್ನೇ ನೋಡಿ ಪ್ರೇಮರೆಲ್ಲ ಹೊಡೆದಿದ್ದು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ರೇಮರ್ ಹೊಡೆದಿರೋದು ಅಪೋಲೋ ಪೈಂಟು, ಪೋಲೋ ಎಮೋಷನ್ ಬೇಸ್ಡ್ ಪ್ರೇಮರು. ಎಮೋಷನ್ನು ಸೇಮ್ ಟ್ಯಾಕ್ಟ್ರ್ ಎಮೋಷನ್ನು ಯಾವ ರೀತಿ ಬರುತ್ತೆ, ಮತ್ತು ಹೊರಗಡೆ AC ಯಾವ ಥರ ಬರುತ್ತೆ, ಸೇಮ್ ಅದೇ ಥರನೇ ಕ್ವಾಲಿಟಿ ಇರುತ್ತಿದ್ದು. ಇದಂತೂ ನೀವು ಅಲ್ಟಿಮಾ ಪ್ರೊಟೆಕ್ಟಿಗೆ ಪೀಚ್ ಮಾಡೋ ಥರ ಇದೆ ಕ್ವಾಲಿಟಿ. ಏನು ಹೇಳಿ, ಅಲ್ಟಿಮಾ ಪ್ರೊಟೆಕ್ಟಿಗೆ ಪೀಚ್ ಮಾಡೋ ಥರ ಇದೆ. ಅಲ್ಟಿಮಾಗೆ ಅಂತೂ ಹೋಲಿಕೆ ಮಾಡೋದಾದರೆ ಅಲ್ಟಿಮಾಗೆ ಹೋಲಿಕೆ ಮಾಡ್ಕೋಬೋದು ಆರಾಮಾಗೆ. ಮತ್ತು ಬರ್ಜರಲ್ಲೆಲ್ಲ ಇದು ಲಾಂಗ್ ಲೈಫ್ ಲೆಮನ್ ಬರುತ್ತೆ, ಅದಕ್ಕೆ ಕಂಪೇರ್ ಮಾಡ್ಕೋಬೋದು. ಮತ್ತು ನಿಪ್ಪಾನಲ್ಲಿ ವಾಲ್ ಬಾಂಡ್ ಅಂತ ಬರುತ್ತೆ 10 ಇಯರ್ಸ್ದು, ಅದಕ್ಕೆ ಪೀಚ್ ಮಾಡ್ಬೋದು. ಅಂದರೆ ಅದಕ್ಕೆ ಹೋಲಿಕೆ ಮಾಡ್ಕೋಬೋದು. ಯಾವುದಕ್ಕೇ ಎಲ್ಲ ಕಂಪ್ನಿಗೂ ಯಾವುದಾದ್ರು 10 ಇಯರ್ಸ್ ವಾರಂಟಿದಿದೆ. ಅದಕ್ಕೆ ಯಾವುದಕ್ಕೂ ಬೇಕಾದ್ರೂ ಹೋಲಿಕೆ ಮಾಡಿದ್ರೂ ಇದು ಬರೀ 5 ಇಯರ್ಸ್ದು ನಿಮಗೆ ಸೈಡ್ ಹೊಡೆದು ಬಿಸಾಕುತ್ತೆ. ನೋಡಿ 5 ಇಯರ್ಸ್ದು, ಜಸ್ಟ್ 5 ಇಯರ್ಸ್ದು 10 ಇಯರ್ಸದಕ್ಕೆ ಫುಲ್ಲು ನೋಡಿ ಹೆಂಗೆ ಬರುತ್ತೆ. ರಬ್ಬರ್ ಬಂದಂಗೆ ಬರುತ್ತೆ. ಸಕ್ಕ ಚೆನ್ನಾಗಿದೆ ಮಾತ್ರ ಪ್ರಾಡಕ್ಟು, ಸೈಕಾಗಿ ಬರುತ್ತೆ. ಮತ್ತು ಬಾರ್ಡ್ರಿಗೆಲ್ಲ ಬಾರ್ಡ್ರೆಲ್ಲ ಫುಲ್ ಇದೆ ಕೊಟ್ಟಿರೋದು.
ನೋಡ್ರಲ್ಲ ರೋಪೆಕ್ಸ್ ಅಂತ, ಇದು ಪ್ರೀಮಿಯಂ ಪ್ಲೇಸು ವೆದರ್ ಬಾಂಡ್ ಅಂತ ಸಕ್ಕತ್ತ 8 ಡೂರ ಅಂದರೆ 8 ಇಯರ್ಸ್ ವಾರಂಟಿ ಬರುತ್ತೆ. ಇದು ಸೂಪರಾಗಿ ಬರುತ್ತೆ. ಇದನ್ನು ಬ್ರೌನ್ ಮಾಡ್ಕೊಂಡಿದ್ದೆ. ಮ್ಯಾಂಗೋ ಎಲ್ಲ ಲೆಜೆಂಡ್ ಸಿಲ್ಕಲ್ಲೇ ತಗೊಂಡು ಮಾಡಿದ್ದೀನಿ. 5 ಇಯರ್ಸ್ ವರ್ದಿ ಎಲ್ಲ ಬೇಸ್ಡು ಲಕ್ಸುರಿ ಎಮೋಷನ್ನು. ಇದನ್ನೇ ಮ್ಯಾಂಗೋ ಎಲ್ಲ ಈಗ ಅಲ್ಲಿ ಒಳಗಡೆ ಕಟ್ತಿದ್ದಾರೆ. ಮ್ಯಾಂಗೋ ತೋರಿಸ್ತೀನಿ. ಮ್ಯಾಂಗೋ ಆಲ್ರೆಡಿ ಎಲ್ಲ ಇಲ್ಲಿ ಕಟ್ಟಿದ್ದಾರೆ ನೋಡಿ. ಅಲ್ಲಿ ಕಟ್ಟಿದ್ದಾರೆ ಮ್ಯಾಂಗೋ ನೋಡಿ. ಇಲ್ಲಿ ಕಟ್ಟಿದ್ದಾರೆ ಮ್ಯಾಂಗೋ, ಅಲ್ಲಿ ಕಟ್ಟಿದ್ದಾರೆ, ಮತ್ತು ಅಲ್ಲೆಲ್ಲ ಮ್ಯಾಂಗೋ ಕಟ್ಟಿದ್ದಾರೆ. ಮತ್ತು ಅರೋಪೆಕ್ಸ್ದೆಲ್ಲ ಬ್ರೌನ್ ಕಟ್ಟಿದ್ದೀವಿ. ಇನ್ನು ರೆಡ್ಡು ಇದೆಲ್ಲವ ಅರೋಪೆಕ್ಸ್ದೆ ಅಪೋಲೋದು. ಬನ್ನಿ ನೋಡಿಬಿಡೋಣ ಈ ಕಡೆ ಹೆಂಗಿದೆ ಅಂತ. ಇನ್ನೂ ಮೆಟ್ಲು ಹೊಡೆಯೋಕ್ಕಾಗಲಿಲ್ಲ. ಇವಾಗಲೇ ಫುಲ್ಲೆಲ್ಲ ಮಳೆ ಬಂದು ಎಲ್ಲ ತೊಳ್ಕೊಬಿಡುತ್ತೆ ಅಂತ ಹೊಡೆಯೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಬಿಡಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೋಡ್ಕೊಂಡು ಹೊಡೆಯ. ಮಳೆಗೆಲ್ಲ ಬಂದತ್ತಮೇಲೆ ಆಮೇಲೆ ತೊಳ್ಕೊ ಹೋದ್ರೆ ನಾಳೆಗೆ ಬಂದು ನೀವೇ ಹೊಡಿಬೇಕತ್ತೆ. ಮೊದಲೇ ಹೇಳಿರ್ತೀನಿ, ಬೆಳಗ್ಗೆ ಬಂದು ಮತ್ತೆ ಹೊಡ್ಕೊಟ್ಟು ಹೋಗ್ಬೇಕತ್ತೆ. ವಾವ್, ಈ ಕಡೆನೂ ಸಕ್ಕದ ಬಂದಿದೆ. ಶೈನಿಂಗ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಯಾವ ಥರ ಹೆಂಗಿದೆ ನೋಡಿ. ಅಲ್ಟಿಮಾ ಪ್ರೊಡಕ್ಟು ಸೇಮು ದಪ್ಪ ಮತ್ತು ತಿಕ್ನೆಸ್ ಎಲ್ಲ ಕೂರುತ್ತಲ್ಲ ಅದೇ ಥರನೇ ಕೂರುತ್ತೆ. ಮಾತ್ರ ಪ್ರೇಮರ್ ಏನಾರು ಹೊಡ್ದ ಅಂತ ಅಂದರೆ ಇನ್ನೂ ಅಪೋಲೋದು ಎಮೋಷನ್ ಬೇಸ್ಡ್ ಪ್ರೇಮರ್ ಬರುತ್ತೆ. ಅದನ್ನ ಏನಾರು ಹೊಡೆದ್ರೆ ಮಾತ್ರ ಇನ್ನೂ ಎಲ್ಲಪ್ಪ ಇಲ್ಲಿ 4ನೇ ಡಬ್ಬ ತೋರಿಸು ಅಂದರೆ ಇಲ್ಲಿದೆಯಾ ಅದು ಡಬ್ಬ? ಸರಿ ನೋಡಿ ಇಲ್ಲೂ ಅಷ್ಟೇ ಸಕಲ ಬಂದೈತೆ ನೋಡಿ. ಎಷ್ಟು ಶೈನಿಂಗ್ ಇದೆ. ವಾವ್, ಸೂಪರ್. ಶೃಂಗೇರಿ ಒಲೆ ಮಾಡ್ಕೊಂಡಿದ್ದಾರೆ ನೋಡಿ. ಶೃಂಗೇರಿ ಒಲೆ ಸೂಪರಾಗಿ ಮಾಡ್ಕೊಂಡವ್ರೆ ನೋಡಿ. ಹೆಂಗೆ ಕಾಣಿಸುತ್ತೆ ಈ ಕಡೆ ಶೇಡಿಲ್ಲ. ಇನ್ನು ಬಿಸಿಲಂತ ಬಿದ್ದರೆ ಅಂತೂ ಇನ್ನೂ ಕೇಳೋದೇ ಬೇಡ, ಹಂಗೆ ಬಂದಿದೆ. ಕ್ವಾಲಿಟಿ ಎಲ್ಲ ಸಖತ್ ಚೆನ್ನಾಗಿದೆ. ಮಾತ್ರ ಯಾವುದೂ ಫೇಲ್ ಮಾಡೋಂಗಿಲ್ಲ ಕ್ವಾಲಿಟಿ ನೋಡಿ. ನಿಮಗೇನೆ ಗೊತ್ತಾಗ್ತದೆ ಇಲ್ಲ ಅಲ್ವಾ? ಯಾವುದೇನು ಮುಚ್ಚುಮರೆ ಏನು ಹಿಡ್ಕೊಂಡು ಏನು ಮಾಡ್ತಾಯಿಲ್ಲ. ವೀಡಿಯೋ ಎಲ್ಲ ನಿಮ್ಮ ಎದುರುಗಡೆನೇ ತೋರಿಸ್ತಿದ್ದೀನಿ. ಮಗ ಹೆಂಗಿದೆಯಾ ಇದು ಕ್ವಾಲಿಟಿ? ಲೆಜೆಂಡ್ ಸಿಲ್ಕು ಹಾಂ ಹೇಳಪ್ಪ, ಹೆಂಗಿದೆ? ಚೆನ್ನಾಗಿದೆಯಾ? ಏನು ಬರ್ಜರಿಗೆಲ್ಲ ಬೀಟ್ ಮಾಡುತ್ತಾ? ಪಕ್ಕನಾ ನೋಡಿ. ಪೇಂಟ್ರ್ಗಳಿಗೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಪ್ರಾಡಕ್ಟು. ಸಖತ್ ಶೈನಿಂಗ್, ಹೆವಿ ಶೈನಿಂಗ್ ಬರುತ್ತೆ ನೋಡಿ. ಇಲ್ಲ ಕಾಣಿಸ್ತಿದೆಯಾ? ಇದಕ್ಕಿಂತ ಇನ್ನೇನು ತೋರಿಸಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹೇಳಿ. ಮಿನಿಮಮ್ 10 ಇಯರ್ಸ್ ಬಂದೇ ಬರುತ್ತೆ. ಅಲ್ಲಾಡಲ್ಲ ಆ ಥರ ಕೂತೈತೆ ಕ್ವಾಲಿಟಿ. ಬನ್ನಿ ಡೈರೆಕ್ಟ್ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ತೋರಿಸೇ ಬಿಡೋಣ. ಒಳಗಡೆ ಹೆಂಗಿದೆ ನಾನು ಹೇಳಿಲ್ವಾ, ಒಳಗಡೆ ಸೈಕಾಗಿರುತ್ತೆ ಅಂತ. ಒಳಗಡೆ ಇದೇ ಹೊಡೆದಿರೋದು ಲೈಫ್ ಸ್ಟೈಲ್ ಆ್ಯಂಡ್ ರಿಚ್ಚು ಅಪೋಲೋ ಪೈಂಟ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ರಿಚ್ಚು ಅಲ್ಟ್ರಾ ಪ್ರೀಮಿಯಮ್ ಎಮೋಷನ್ನು. ಇದು ಆ್ಯಕ್ಚುಲಿ ಈಸಿ ವಾಶ್. ಇದು ಈಸಿ ವಾಶ್. ರಿಪ್ಲೇಸ್ ಟ್ರೈನ್ ಲೋ ವರ್ಕ್ ಲೋ ಆರ್ಡರ್. ಬನ್ನಿ. ವಾವ್, ಸೂಪರಾಗಿ ಬಂದೈತೆ ನೋಡಿ. ಹೆಂಗೆ ಬಂದಿದೆ, ಹೆಂಗಿದೆ ಕ್ವಾಲಿಟಿ. ಹಂಗೆ ಎನಮಲ್ಗಿಂತ ಶೈನಿಂಗ್ ಜಾಸ್ತಿ ಇದೆ. ಬೈ ಸ್ವಲ್ಪ ಒಂದು 5 ನಿಮಿಷ ಯಾರು ಮಾತಾಡ್ಬೇಡಿ ನೋಡಿ ಹೆಂಗೆ ಬಂದಿದೆ. ಚಿಂದಿ ಚಿತ್ರಾನ್ನ ಬಂದಿದೆ ಮಾತ್ರ. ಕ್ವಾಲಿಟಿ ನೋಡಿ, ಬಾ ಹೆಂಗೆ ಬಂದಿದೆ ನೋಡಿ. ಕ್ವಾಲಿಟಿ
ಚಿಂದಿ ಚಿತ್ರಾನ್ನ ಬಂದೈತೆ. ನಾವು ಪೇಂಟ್ ಕೆಲಸ ಮಾಡೋರು ಸಣ್ಣ ಪುಟ್ಟರನ್ನು ತೋರಿಸ್ಬೇಕು. ವಾವ್, ತೋರಿಸ್ತೀನಿ ನಿಮ್ಮನ್ನು ರಿವ್ಯೂ ಮಾಡಿಸ್ತೀನಿ. ಈಗ ಹೆಂಗೆ ಮಾಡಿದರೆ ಏನು ಅಂತ ಎಲ್ಲ ಹೇಳ್ಬೇಕೀಗ. ನೋಡಿ ಹೆಂಗೆ ಕಾಣಿಸ್ತಿದೆ. ಇದಕ್ಕೆ ಡಿಸೈನ್ ಮಾಡಿದ್ದೀನಿ. ಒಂದು ಸಾಕದ ಬಂದೈತೆ. ಒಂದು ಮರದ ಥರ, ಅಲ್ಲೊಂದು ಅಕ್ಕಿ ಆರ್ತಿರೋದು, ಅಲ್ಲೊಂದು ಚಿಟ್ಟಿ ಆರ್ತಿರೋದು. ಸೂಪರಾಗಿ ಬಂದೈತೆ. ಇಷ್ಟು ಟೋಟಲ್ 6 ಹಾಕಿದ್ದೀನಿ. ಈ ಕಡೆ 3, ಮೇಲ್ಗಡೆ 3, ಹಂಗೆ 3, ಹಿಂಗೆ 3 ಹಾಕಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕಿದ್ದೀನಿ. ನೋಡಿ ನಿಮಗೆ ಶೈನಿಂಗ್ ತೋರಿಸ್ತೀನಿ. ನೋಡಿ ಇಲ್ಲಿ ಹಿಂಗಿದೆ, ಕಾಣಿಸ್ತಾ ಇದೆ ಇಲ್ಲಿ. ಯಾಕೋ ಬ್ಲಿಂಕ್ ಆಗ್ತಾ ಇದೆಯಲ್ಲ ಲೈಟೆಲ್ಲ, ಬ್ಲಿಂಕ್ ಆಗ್ತಾಯಿದೆ. ಇದು ಹಾಲಿನ ನೋಡಿ ಹೆಂಗೆ ಬಂದಿದೆ, ಎಷ್ಟು ಶೈನಿಂಗ್ ಇದೆ ಅಂದರೆ ನೋಡಿ ಇಲ್ಲಿ. ಯಪ್ಪ ಹೆಂಗೆ ಕಾಣಿಸ್ತಿದೆ ನೋಡಿ. ಫುಲ್ ಲೈಫ್ ಸ್ಟೈಲ್ ಎನ್ರಿಚ್ಚು. ಮೇಲ್ಗಡೆ ಬ್ರೌನ್ ಕೊಟ್ಬಿಟ್ಟು, ಅಲ್ಲ ಗ್ರೇ ಕೊಟ್ಬಿಟ್ಟು, ಇದಕ್ಕೆ ಆಯಿಲ್ ರೆಡ್ ಕೊಟ್ಟು ಮಧ್ಯಕ್ಕೆ ಮ್ಯಾಂಗೋ ಹಾಕಿದ್ದೀನಿ ಚಿತ್ರಕ್ಕೆ. ನೋಡಿ ಚಿಂದಿ ಬಂದೈತೆ ಮಾತ್ರ. ಇಲ್ಲೆಲ್ಲ ಆಯಿಲ್ ರೆಡ್ ಕೊಟ್ಬಿಟ್ಟು ಸೂಪರಾಗಿ ಬಂದಿದೆ. ಸಕ್ಕದ ಬಂದಿದೆ ಮಾತ್ರ. ನನಗೆ ಅದಂತೂ ತುಂಬ ಇಷ್ಟ ಆಯ್ತು. ಅದೆಲ್ಲ ಸಕ್ಕದ ಬಂದಿದೆ. ಕ್ವಾಲಿಟಿಲೆಲ್ಲ ಇವರು ಓನರು ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿ ನನಗೆ ಒಳ್ಳೆ ಕ್ವಾಲಿಟಿನೇ ಹಾಕಿ ಕೊಡಿರಿ ಅಂತಂದರು. ಹಳೆ ವಿಡಿಯೋದಲ್ಲಿ ನೋಡಿ ಎಲ್ಲ ಫುಲ್ಲು ಕಿತ್ತಾಕ್ಬಿಟ್ಟು ಪ್ರೇಮರ್ ಹೊಡ್ಕೊಂಡು ಲಪ್ಪ ಹಾಕಿ ಉಜ್ಜಿ ಮಾಡಿದ್ದೀನಿ. ಆದಷ್ಟು 90% ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಮಾಡಿಕೊಟ್ಟಿದ್ದೀನಿ. ನೋಡಿ 90%, 100%ಗೆ 90ಗಿಂತ 100% ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಯಾವುದು ಏನು ಕಾಂಪ್ರಮೈಸ್ ಮಾಡ್ಕೊಂಡಲ್ಲೇ ನಾವು ಕೆಲಸದಲ್ಲಿ ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ. ಬನ್ನಿ ಫಸ್ಟ್ನೇ ರೂಮಿಗೆ ಹೋಗೋಣ. ಫಸ್ಟ್ನೇ ರೂಮಲ್ಲಿ ಫುಲ್ಲು ಪರ್ಪಲ್ ಕಲರ್ ಮಾಡಿಕೊಟ್ಟಿದ್ದೀನಿ. ಪರ್ಪಲ್ ಕಲರ್ ಅಂತೂ ಎದ್ದು ಕಾಣ್ತಾಯಿದೆ. ಮುಂದು ತುಂಬ ಡಾರ್ಕ್ ಕಲರ್ ಹೊಡೆದಿಲ್ಲ, ಒಂಥರ ಲೈಟ್ ಕಲರೇ ಮಾಡಿ ಹೊಡೆದಿದ್ದೀನಿ ಪರ್ಪಲಲ್ಲಿ. ಹೆವಿ ಶೈನಿಂಗು. ಎಂಥ ಶೈನಿಂಗ್ ಅಂದರೆ ನಮಗೆ ನಾವೇ ಕಾಣಿಸ್ತೀವಿ ಆ ಥರ ಶೈನಿಂಗ್ ಐತೆ. ಅಷ್ಟು ಶೈನಿಂಗ್ ಇದೆ ನೋಡಿ. ವಾವ್, ಸಕ್ಕದ ಬಂದಿದೆ ಮಾತ್ರ. ಲೈಟ್ ಇಲ್ಲ ಅಂದರೆ ಬೆಳಕೇ ಬರಲ್ಲ ಅನ್ನತ್ತೆ. ನೋಡಿ ಹೆಂಗೆ ಬಂದಿದೆ. ಇಲ್ಲೆಲ್ಲ ಸಕ್ಕ ಶೈನಿಂಗ್ ಬಂದೈತೆ. ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನೋಡಿ ಹೆಂಗೆ ಕಾಣಿಸುತ್ತೆ ವ್ಯೂ. ಇದು ಪ್ಯಾಸೇಜು, ಅದು ರೂಮು. ಹಂಗೆ ರಿಫ್ಲೆಕ್ಟ್ಸ್ ಹೊಡೆಯುತ್ತಂಗೆ ಗೋಡೆನೇ ಅಷ್ಟು ಶೈನಿಂಗ್ ಇದೆ. ಸೂಪರಾಗಿ ಬಂದಿದೆ. ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೀಗ ಮ್ಯಾಂಗೋ ಮಾಡಿಸಿದ್ದೀನಿ ಸೀಲಿಂಗಿಗೆ. ನೋಡಿ ಎಷ್ಟು ಹೆವಿ ಶೈನಿಂಗ್ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಹಾಲಿಗೆ ಎಲ್ಲ ಮ್ಯಾಂಗೋ ಕಲರ್ ಮಾಡಿದ್ದೀನಿ. ಮ್ಯಾಂಗೋ ಕಲರ್, ಹಾಲಿಗೆಲ್ಲ ಮ್ಯಾಂಗೋ ಫುಲ್ಲು. ಇದೆಲ್ಲ ಜೆಂಟ್ಸ್ ಸಿಲ್ಕೆ. ನೋಡಿ ಹೆಂಗೆ ಕಾಣಿಸ್ತಿದೆ. ಹಳೆ ವಿಡಿಯೋದಲ್ಲಿ ಈ ಥರ ಇತ್ತ, ಫುಲ್ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಹೆಂಗೆ ಬೇಕಂಗೆ ಕೆಲಸ ಮಾಡಿದ್ದ ಪ್ರಶ್ನೆ. ಈಗೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ. ಯಾವುದೇನು ಕಾಂಪ್ರಮೈಸ್ ಆಗ್ದಂಗೆ ನೀಟಾಗಿ ಎಲ್ಲದರಲ್ಲೂ ಸೂಪರಾಗಿ ಮಾಡಿಕೊಟ್ಟಿದ್ದೀನಿ ಕೆಲಸವ. ತುಂಬ ಚೆನ್ನಾಗಿ ಬಂದಿದೆ. ಸೂಪರಾಗಿದೆ ಕ್ವಾಲಿಟಿ.
ಇದು ಮಾತ್ರ ಅಂತ ಸೈಕಾಗಿ ಕಾಣಿಸ್ತಾಯಿದೆ. ಬನ್ನಿ ಕಿಚನ್ ರೂಮಿಗೆ ಹೋಗೋಣ. ಕಿಚನ್ ರೂಮ್ ನೋಡಿ, ಇಲ್ಲಿ ಕಡಿಮೆ ಶೈನಿಂಗ್ ಇಲ್ಲ. ಯವಿ ಇದು ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದೀನಿ. ಇದೇನು ಶೈನಿಂಗ್ ಹೊಡೆದಿಲ್ಲ ಕಿಚನ್ ರೂಮಿಗೆ. ಯಾಕಂದರೆ ಇರೋ ವಿಷಯ ಹೇಳ್ಬಿಡ್ಬೇಕು ಕರೆಕ್ಟಾಗಿ. ಯಾಕಂದರೆ ಇದ್ಯಾಕೆ ಶೈನಿಂಗ್ ಬಂದಿಲ್ಲ ಅಂದರೆ ಅಪೋಲೋ ಪೇಂಟ್ ಲೈಫ್ ಸ್ಟೈಲ್ ಆ್ಯಂಡ್ ರಿಚ್ ಇನ್ ಅಲ್ಟ್ರಾ ಪ್ರೀಮಿಯಮ್. ತುಂಬ ಚೆನ್ನಾಗಿ ಬರುತ್ತಿದ್ದು ಕ್ವಾಲಿಟಿ. ಯಾವ ರಾಯಲ್ಲೂ ಬರೋಲ್ಲ ನೋಡಿ. ಅಲ್ಲಿ ಕಾಣಿಸ್ತಾಯಿದೆ, ಅಲ್ಲಿ ನೋಡಿ, ಹಂಗೆ ಎದ್ದು ಕಾಣುತ್ತಂಗೆ ಹೆಂಗೆ ಕಾಣಿಸ್ತಾಯಿದೆ ನೋಡಿ. ಅಲ್ಲೆಲ್ಲ ಲೈಟಿನ ರಿಫ್ಲೆಕ್ಟ್ ಹಂಗೆ ಎದ್ದು ಬರ್ತೈತೆ ಹಂಗೆ. ಇದಕ್ಕೆ ಆಯಿಲ್ ರೇಟ್ ಕೊಟ್ಬಿಟ್ಟು ಗ್ರೇ ಕಲರ್ ಹಾಕಿದ್ದೀನಿ ಮ್ಯಾಂಗೋಗೆ. ಇದು ಬೆಳಗಿನ ಟೈಮು ಒಂದು ಸ್ವಲ್ಪ ನಾನು ಬಂದು ಕೆಲಸ ಮಾಡಿಕೊಟ್ಟಿದ್ದು ಸರಿ ಆಗ್ಬಿಡೋದು. ಬೆಳಗಿನ ಟೈಮ್ ಅಂತೀನಿ, ಬೆಳಗಿನ ಟೈಮಲ್ಲಿ ವೀಡಿಯೋ ಮಾಡಿದರೆ ತುಂಬ ಚೆನ್ನಾಗಿ ವೀಡಿಯೋ ಬರೋದು. ಈ ಬೆಳಗ್ಗೆ ಫುಲ್ಲು ಮಳೆ ಬರ್ತಾಯಿದೆ ನೋಡಿ. ಆದಷ್ಟು ಕಪ್ಪು ಹೋಗ್ಸೋಕ್ಕೆ ಟ್ರೈ ಮಾಡಿದ್ರೂ ಹೋಗಲೇ ಇಲ್ಲ ಜಾಸ್ತಿ, ಆದಷ್ಟು ಸ್ವಲ್ಪ ಹೋಗಿದೆ. ಇದಂತೂ ಹೆವಿ ಬ್ಲಾಕ್ ಆಗೋಯಿತ್ತು. ಹಳೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಹೆವಿ ಅಂದರೆ ಹೆವಿ ಬ್ಲಾಕ್ ಆಗಿತ್ತು ನೋಡಿ. ನಿಮಗೆ ಎನಾಮಲ್ಲು ಇಳಿತೈತೆ, ಅಲ್ಲಿ ಪೈಂಟ್ ಇಳಿತೈತೆ, ನೀರು ಇಳಿತೈತೆ ಅನ್ನಂಗೆ ಕಾಣಿಸುತ್ತೆ. ಅಷ್ಟು ಸಕ್ಕದಾಗಿ ಬರುತ್ತೆ ಕ್ವಾಲಿಟಿ. ಎಲ್ಲ ಲೈಟ್ ಕಲರು, ತುಂಬ ಬೆಳಕು ಬರುತ್ತೆ. ಮಾತ್ರ ಈ ರೂಮಿಗೆ ಅಂತೂ ಒಂದು ಟೇಪ್ ಡಿಸೈನ್ ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಿ ಬಂದೈತೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಅಂತೂ ಹೆವಿ ಸೈಕಾಗಿ ಶೈನಿಂಗ್ ಇದೆ. ಎಲ್ಲ ಫುಲ್ಲು ಯಾವುದು ಕಾಂಪ್ರಮೈಸ್ ಆದಂಗೆ ಶೈನಿಂಗ್ ಪೈಂಟೇ ಹೊಡ್ಸಿದ್ದಾರೆ. ಎಲ್ಲ ವಾಷಬಲ್ ಪೈಂಟ್ ಇದು ಪೂರ್ತಿ ನೋಡಿ. ಇದೆಲ್ಲ ವಾಶ್ ಮಾಡ್ಕೋಬೋದು ನೀವು. ಇನ್ನೂ 10 ವರ್ಷ ಆದ್ರೂ ಇದರದ್ದು ಕಲ್ಲರ್ ಆಗಲಿ ಏನಾಗಲಿ ವಾಶ್ ಮಾಡಿದ್ರೂ ಏನಾಗಲ್ಲ. ಇನ್ನೂ ಅದೇ ಥರನೇ ಇರುತ್ತೆ ಕಲ್ಲರು. ನೀವು ಶಾಂಪು ನೀರು ಹಾಕ್ಬಿಟ್ಟೆ ಒರೆಸ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಹಬ್ಬ ಹುಣ್ಣಿಮೆಲೆಲ್ಲ ಆರಾಮಾಗೆ 6 ತಿಂಗ್ಳಿಗೆ ಒಂದೊಂದು, ವರ್ಷಕ್ಕೆ 6 ತಿಂಗ್ಳಿಗೆ ವರ್ಷಕ್ಕೂ ಆರಾಮಾಗಿ ರಬ್ ಮಾಡಿಬಿಟ್ಟು ಯಾವುದು ಇದರಲ್ಲಿ ಶಾಂಪು ನೀರಲ್ಲಿ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸಿದ್ರೆ ನೀಟಾಗಿ ಹೋಗುತ್ತೆ ಕೊಳೆ ಎಲ್ಲ. ಅದೇ ಥರದೇ ಇದೆಲ್ಲ ಪೈಂಟ್ ಹೊಡೆದಿರೋದು ಈಗ ನೋಡಿ. ಇದೆಲ್ಲ ಪೈಂಟ್ ಅದೇ ಹೊಡೆದಿರೋದು ಪೂರ್ತಿ. ಇದು ಆ್ಯಕ್ಚುಲಿ ತಿಳ್ಕೊಳ್ಳಿ, ಇದು ರೀಪೇಂಟಿಂಗ್ ಮನೆ. ಹಳಬ ಯಾರೋ 7 ವರ್ಷದ ಹಿಂದೆ ಮಾಡ್ದ ಒಂದು ಕೆಲಸ, ಲಪ್ಪ ನೀಟಾಗಿ ಹಾಕಿಲ್ಲ. ಮತ್ತು ಇದು ಲೀಕೇಜ್ ಆಗ್ತಾಯಿತ್ತು ಬಿಲ್ಡಿಂಗು. ಲಪ್ಪ ಹಾಕಿರೋದು ಕಿತ್ತೋಗಿತ್ತು. ಅದನ್ನು ಸ್ವಲ್ಪ ಹಾಕಿ ನಾವು ಆಮೇಲೆ ಫುಲ್ಲು ಇದು ಎಂಥದ್ದು ಹೊಗೆ ಆಗಿತ್ತು ಮತ್ತು ಕಪ್ಪಾಗಿತ್ತು. ಮತ್ತು ಅಲ್ಲಲ್ಲಿ ಎಲ್ಲ ತಂದಿಡ್ದಂಗೆ ಆಯಿತು. ಅದನ್ನೆಲ್ಲ ರಿಪೇರಿ ಮಾಡಿಬಿಟ್ಟು 100%ಗೆ ಹೊಸ ಮನೆ ಥರ ಮಾಡಿಕೊಟ್ಟಿದ್ದೀನಿ. ಈಗ ಫುಲ್ಲು ಹೊಸ ಮನೆ ಥರ ಮಾಡಿಕೊಟ್ಟಿದ್ದೀನಿ. ಇವಾಗ ಓನರ್ ರಿವ್ಯೂ ಕೇಳೋಣ, ಯಾವ ಥರ ಇದೆ, ಏನು ಹೇಳ್ತಾರೆ ಎಲ್ಲ ಒಂದು ಸಲ ಕೇಳಿಬಿಟ್ಟು. ಹೆಂಗೆ ಬಂದಿದೆ ಅಂದರೆ ಮಾತಾಡೋಂಗೆ ಇಲ್ಲ, ಅಷ್ಟು ಸಕ್ಕದಾಗಿ ಬಂದಿದೆ. ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತದೆ, ರಿಫ್ಲೆಕ್ಟ್ ಹೊಡಿತಿದೆ, ರಿಫ್ಲೆಕ್ಟ್. ಮಸ್ತ್ ಬಂದೈತೆ ಇದಂತೂ. ಬನ್ನಿ ಓನರ್ನ ರಿವ್ಯೂ ಮಾಡಿ ಏನಂತ ಕೇಳೋಣ. ಅಂಟೆ ಬನ್ನಿ, ಅಲ್ಲಿ ಯಾರಿಗೆ ಬುಕ್ ಕೊಡ್ತೀರಾ? ಬರಬೇಕು, ಇಲ್ಲಾಂದರೆ ಯಾವ್ಯಾವ್ದು ಹೊಡೆದಿದ್ದೀವಿ ಎಲ್ಲ ತೋರಿಸಿದ್ದೀನಿ ಆಲ್ರೆಡಿ. ಎಲ್ಲೋದ್ರಪ್ಪ ಅವರು ಮೇಸ್ತ್ರೆ?
ಹಲೋ ಮೇಸ್ತ್ರಿ ಅವರೇ, ಲೆಂತ್ ಆಗ್ಬಿಡುತ್ತೆ ವಿಡಿಯೋ, ರಿವ್ಯೂ ಕೇಳ್ಬಿಡೋಣ. ರೇ ಬರ್ರಿ ಬರ್ರಿ ಬರ್ರಿ, ಪರವಾಗಿಲ್ಲ ರೇ. ಮೇಸ್ತ್ರಿ ಎಲ್ಲಲ್ರಿ, ಬರ್ರಿ ರಿವ್ಯೂ ಕೊಟ್ಟೋ ಬನ್ನಿ. ಲೇಟ್ ಆಯಿತು, ವಿಡಿಯೋ ಲೆಂತ್ ಆಗುತ್ತೆ, ಬನ್ನಿ ಬೇಗ. ವಿಡಿಯೋ ಲೆಂತ್ ಆಗುತ್ತೆ ಬರ್ರಿ, ನಿಮ್ಮನ್ನು ತೋರಿಸ್ಬೇಡದ್ವಾ ವಿಡಿಯೋದಲ್ಲಿ. ಕೆಲಸ ಪೂರ್ತಿ ಎಲ್ಲ ನಾನೇ ವಹಿಸ್ಕೊಂಡ್ರದು, ವಹಿಸ್ಕೊಂಡು ನಮ್ಮ ಅಂಗಡಿಲೇ ಪೈಂಟ್ ಎಲ್ಲ ತಗೊಬಂದು, ಕೆಲಸ ಎಲ್ಲ ಪೂರ್ತಿ ನಾವೇ ವಹಿಸ್ಕೊಂಡು ಪೈಂಟು ನಮ್ಮ ಅಂಗಡಿಲೇ ತಗೊಬಂದು ಪೈಂಟೆಲ್ಲ ಹೊಡೆದಿರೋದು. ಪೈಂಟಿನ ಕಾಸ್ಟ್ ಎಲ್ಲ ಆಗಿದೆ ಅವ್ರದ್ದು. ಪೈಂಟಿನ ಕಾಸ್ಟು ಮಿನಿಮಮ್ ಇವ್ರದ್ದು 75,000 ರೂಪಾಯಿ ಆಗಿದೆ. ಪೈಂಟ್ ತಂದು ಕೊಟ್ಟಿರೋದಕ್ಕೆ 75,000 ಆಗಿದೆ. ಕೆಲಸ ಮಾಡೋದಕ್ಕೆ 30,000 ರೂಪಾಯಿ ಇಸ್ಕೊಂಡಿದ್ದಾರೆ ಹುಡುಗರು. ಹಾಂ ಹೇಳಿ ಬೈ, ಹೆಂಗಿದೆ ಇದೆ ಬೈ? ಬನ್ನಿ ಬೈ, ಅಲ್ಲಿ ನಿಂತ್ಕೊಳ್ಳಿ ಬೈ, ನೀವು ಫೇಮಸ್ ಆಗ್ರಂತೆ ಬೈ. ಹೇಳಿ ಬೈ, ಕೊಡಿ ಬೈ, ರಿವ್ಯೂ ಕೊಡಿ ಬೈ. ಹೆಂಗಿದೆ ಬೈ ಕ್ವಾಲಿಟಿ? ಚೆನ್ನಾಗಿದೆಯಾ? ಲೆಜೆಂಡ್ ಸಿಲ್ಕ್ ಹೆಂಗೆ ಬಂತು ನಿಮಗೆ? ಸೂಪರಾಗಿ ಬಂದಿದೆಯಾ? ಯಾವುದಕ್ಕೆ ಕಂಪೇರ್ ಮಾಡ್ಬೋದು ನೀವು? ಯಾವ್ಯಾವ ಕಂಪ್ನಿಗೆ ಕಂಪೇರ್ ಮಾಡ್ಬೋದು? ಅಲ್ಟಿಮಾ, ಆಮೇಲೆ ಇದು ನಿಪಾನು ವಾಲ್ ಬಂಡಿಗೆ ಮಾಡ್ಬೋದಾ? ಇದು ಬರ್ಜರು ಲಾಂಗ್ ಲೈಫ್ 11ಗೆ ಮಾಡ್ಬೋದಾ? ಎಲ್ಲದಕ್ಕೂ ಇದೇ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ? ಮತ್ತು ಒಳಗಡೆ ಹೆಂಗೆ ಬಂತು ನಿಮಗೆ? ಒಳಗಡೆ ಚೆನ್ನಾಗಿದೆ, ಫಿನಿಶಿಂಗ್ ಎಲ್ಲ. ಒಳಗಡೆ ನಿಮಗೆ ಶೈನಿಂಗ್ ಎಲ್ಲ ಹೆಂಗೆ ಬಂತು? ಶೈನಿಂಗ್ ಎಲ್ಲ ಚೆನ್ನಾಗಿದೆ. ಬ್ರೀಜರ್ ಸ್ಟಾರ್ ಬರುತ್ತೆ ನಿಪ್ಪನಲ್ಲಿ, ಆ ಥರ ಇದೆ. ಸಕ್ಕತ್ತಾಗಿದೆಯಾ? ತುಂಬ ಶೈನಿಂಗ್ ಬಂದಿದೆ ಅಲ್ಲ? ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಹೆವಿ ಬಂತಾ? ಚೆನ್ನಾಗಿದೆ. ಏನಾರು ನಿಮಗೆ ಲ್ಯಾಗ್ ಗೀಗ್ ಅನ್ನಿಸ್ತಾ, ಏನಾರು ಬೇಜಾರು ಅನ್ನಿಸ್ತಾ, ಏನಾರು ಏನು ಅನ್ನಿಸ್ತು ನಿಮಗೆ? ಏನಿಲ್ಲ, ಪೈಂಟಲ್ಲಿ ಕೆಲಸ ಮಾಡೋಕೆ ಖುಷಿ ಆಗೈತೆ. ಪೇಂಟ್ ಮನೆಯವರಿಗೂ ಚೆನ್ನಾಗಿದೆ. ಸೂಪರ್ ಆಗಿದೆಯಾ? ಲೋ ಕಾಸ್ಟು, ಆರಾಮಾಗಿ ಒಳ್ಳೆ ಬಜೆಟ್. ಲೋ ಕಾಸ್ಟು ನಿಮಗೆ ಮಿನಿಮಮ್ಮು ನೀವು ಲಾಂಗ್ ಲೈಫ್ 11 ಮತ್ತು ವಾಲ್ ಬಾಂಡ್ 10ಗೆ ಮತ್ತು ಏಷ್ಯನ್ ಆಫೀಸ್ ಅಲ್ಟಿಮಾಗೆ ಇದು 3-4 ಕಂಪ್ನಿ 5 ಕಂಪ್ನಿಗೆ ಯಾವುದಾದ್ರು ಇನ್ನೂ ಸ್ವಲ್ಪ ಅವೆಲ್ಲ ಹೋಲಿಕೆ ಮಾಡಿದ್ರೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ, ಕಡಿಮೆ ಪ್ರೈಸಲ್ಲಿ ಇಂಥ ಒಳ್ಳೆ ಪ್ರಾಡಕ್ಟು ಸಿಗ್ತಾಯಿದೆ ಅಂದರೆ ಹೊಡಿಬೋದು ತಾನೆ? ಮಾಡ್ಬೋದಲ್ವಾ? ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪೇಂಟ್ ಚೆನ್ನಾಗಿದೆ, ಎಲ್ಲ ಉಪಯೋಗಿಸ್ಕೊಳ್ಳಿ. ಲೆಜೆಂಡ್ ಸಿಲ್ಕು ಚೆನ್ನಾಗಿದೆ, ಯೂಸ್ ಮಾಡಿ. ಒಳ್ಳೆ ಮೆಟೀರಿಯಲ್ಲು, ಎಲ್ಲದಕ್ಕೂ ಕಂಪೇರ್ ಮಾಡಿದರೆ ಲೋ ಕಾಸ್ಟಲ್ಲಿ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ. ಚೆನ್ನಾಗಿದೆ, ಲಾಂಗ್ ಲೈಫ್ ಬರುತ್ತೆ, ಮಾಡಿಸ್ಕೊಳ್ಳಿ ಆರಾಮಾಗಿ. ಹೌದು, ನಂಬಿಕೆ ಇಡ್ಬೋದು ಪೇಂಟ್ನಲ್ಲಿ. ಪೈಂಟ್ ಅವೈಲಬಲ್ ನಿಮ್ಗೆ ಯಾವ ಅಂಗಡಿಲಿ ಸಿಗುತ್ತೆ? ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ತಾನೆ? ಶ್ರೀ ರೇಣುಕಾಂಬ ಪೇಂಟ್ಸ್ ಆ್ಯಂಡ್ ಹಾರ್ಡ್ವೇರ್ ಅಂಗಡಿಯಲ್ಲಿ ಸಿಗುತ್ತೆ. ಬೇಲೂರಲ್ಲಿ ಕೆಂಪೇಗೌಡ ರಸ್ತೆ ವಿಷ್ಣು ಏಜೆನ್ಸಿ ಪಕ್ಕ ಸಿಗುತ್ತೆ. ನೀವು ಅವೈಲಬಲ್ಲು ಆರಾಮಾಗಿ ಪೇಂಟೆಲ್ಲ ತಗೊಂಡು ಒಳ್ಳೆ ಕಾಸ್ಟಲ್ಲಿ, ಕಡಿಮೆ ಕಾಸ್ಟಲ್ಲೆಲ್ಲ ನಿಮಗೆ ಮಾಡಿಕೊಡ್ತೀನಿ. ಯಾರು ಹೊಸ ಬಿಲ್ಡಿಂಗ್ನವರು ಮತ್ತು ಹಳೆ ಬಿಲ್ಡಿಂಗು, ಹಂಚಿನ ಮನೆ ಆಗಲಿ ಯಾವುದೇ ಇದ್ರೂ ಬನ್ನಿ. ಪ್ರತಿಯೊಂದು ಯಾವ್ದು ಕಾಂಪೌಂಡ್ ಹೊಡೆಯೋದಕ್ಕೆ, ಸೆಡ್ಡಿಗೆ ಹೊಡೆಯೋದಕ್ಕೆ, ಅಂಗಡಿ ಮಳಿಗೆ ಹೊಡೆಯೋದಕ್ಕೆ ಏನಕ್ಕೆ ಬೇಕು ಬನ್ನಿ, ನಾನು ನಿಮಗೆ ಹಾಕ್ಕೊಡ್ತೀನಿ ಕಡಿಮೆ ಪ್ರೈಸಲ್ಲಿ. ಚೆನ್ನಾಗಿ ಮಾಡಿಕೊಡ್ತೀವಿ, ಕೆಲಸನೂ ಸೂಪರಾಗಿ ಕೆಲಸ ಮಾಡಿಕೊಡ್ತೀವಿ. ಸರ್ವೀಸು ಎಲ್ಲ ನಿಮಗೆ ಚೆನ್ನಾಗಿ ಮಾಡಿಕೊಡ್ತೀವಿ. ಹಿಂಗೆ ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು. ಸಪೋರ್ಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಹೊಡೀರಿ. ಟಾಟಾ, ಬಾಯ್ ಬಾಯ್, ಸಿ ಯು.